ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯು ಗುರುಕುಲ ಪದ್ಧತಿಯ ಮಾದರಿಯಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಭವಿಷ್ಯದ ನಾಯಕರನ್ನು ರೂಪಿಸುವ ಕೆಲಸವನ್ನು ಬದ್ಧತೆಯಿಂದ ಮಾಡುತ್ತಿದೆ ಅಂತ ಸಾಮಾಜಿಕ ಕಾರ್ಯಕರ್ತ ಬಳ್ಳೆಕೆರೆ ಮಂಜುನಾಥ್ ಹೇಳಿದರು. ಕೇರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಹೇಮಗಿರಿಯಲ್ಲಿರುವ BGS ಪಬ್ಲಿಕ್ ಶಾಲೆ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಮತ್ತು ವಿಶ್ವ ಪರಿಸರ ದಿನದ ಅಂಗವಾಗಿ ವಿವಿಧ ಬಗೆಯ ಹೂ ಮತ್ತು ಹಣ್ಣಿನ ಸಸಿಗಳನ್ನು ವಿತರಿಸಿ ಮಾತನಾಡಿದ ಅವರು, ಜಗತ್ತಿನ ಸ್ಪರ್ಧಾ ಪ್ರಪಂಚದಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಮಾಯಾಜಾಲದಲ್ಲಿ ಸಿಲುಕಿ ಅದಂತ ಪರಿಸ್ಥಿತಿಯಲ್ಲಿರುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಿ ಗುರು ಹಿರಿಯರು ಮತ್ತು ತಂದೆ ತಾಯಿಗಳನ್ನು ಗೌರವಿಸಿ ಪೂಜಿಸುವ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ ಅಂತ ಅವರು ಹೇಳಿದರು. ನೀವು ಖಂಡಿತವಾಗಿ ಈ ಆಚರಣೆಯನ್ನ ಇಲ್ಲಿ ಮಾಡಿದ ನಂತರ ಸುಮ್ಮನೆ ಮನೆಗೆ ಹೋಗಿ ಮಕ್ಕಳನ್ನ ಯಥಾಸ್ಥಿತಿಗೆ ಬಿಡಬಾರದು. ಆ ಮಕ್ಕಳಿಗೆ ಮನೆಯಲ್ಲಿಯೂ ಕೂಡ ಒಂದು ಉತ್ತಮವಾದ ಶಿಕ್ಷಣವನ್ನು ಮನೆಯೇ ಮೊದಲ ಪಾಠಶಾಲೆ. ಇದು ಎಲ್ಲ ಪೋಷಕರಿಗೂ ಕೂಡ ಅರಿವಿರಬೇಕು. ಇಲ್ಲಿ ಬಂದಿರೋ ಮಕ್ಕಳೆಲ್ಲ ಪುರಾಣಿ ಮಕ್ಕಳು, ಅವರ ಅರಿವು ತಿಳುವಳಿಕೆ ಎಲ್ಲ ಮನೆಯಲ್ಲೇ ಮೂಡಬೇಕು. ಶಾಲೆ ಅನ್ನೋದು ಒಂದು ನೆಪ ಮಾತ್ರ. ಮನೆಯ ವಾತಾವರಣದಲ್ಲಿ ಆಚಾರ ವಿಚಾರಗಳನ್ನ, ಸಂಸ್ಕೃತಿ ಪರಂಪರೆಗಳನ್ನ ಹಿಡಿದಿಟ್ಟುಕೊಂಡು ಮಕ್ಕಳಿಗೆ ಬೆಳಗ್ಗೆ ಎದ್ದು ಒಳ್ಳೆಯ ಕೆಲಸಗಳ ಬಗ್ಗೆ ಮಾತನಾಡ್ತಾ, ಒಳ್ಳೆಯ ಕೆಲಸಗಳನ್ನ ನಾವು ಕೂಡ ಮಾಡ್ತಾ, ಮಕ್ಕಳು ನಮ್ಮನ್ನ ನೀವು ಪೋಷಕರು ಇದು ದಯಮಾಡಿ ಗಮನ ಇಟ್ಟು ಗಮನ ಇಡಬೇಕು. ನೀವು ಏನು ಮಾಡ್ತೀರೋ ಅದನ್ನ ನೀವು ಮಗು ಮಾಡುತ್ತೆ. ಯಾಕಂದ್ರೆ ಮಗು ಈಗ ಅದಕ್ಕೇನು ಗೊತ್ತಿರಲ್ಲ, ಅದಕ್ಕೆ ಅದು ಜ್ಞಾನ ವಿಕಾಸ ಆಗಿರಲ್ಲ. ತಂದೆ ತಾಯಿ ಮಾಡೋದೇ ಸರಿ ಅಂತ ಅಂದ್ಬಿಟ್ಟು ಅನುಸರಿಸುವಂತ ವಯಸ್ಸು. ಹಾಗಾಗಿ ತಂದೆ ತಾಯಿಗಳು ಕೂಡ ಈ ಶಿಕ್ಷಣ ಸಂಸ್ಥೆಯಲ್ಲಿ ಏನು ನೈತಿಕ ಮೌಲ್ಯಗಳನ್ನ ಹೇಳ್ಕೊಡ್ತಾರೆ, ಅದ್ರ ಜೊತೆ ನೀವು ಕೂಡ ಆ ಮಕ್ಕಳಿಗೆ ನೈತಿಕ ಮೌಲ್ಯಗಳನ್ನು ತುಂಬುವ ಕೆಲಸ ಮಾಡಿದರೆ ನಾಳೆ ನಿಮ್ಮ ಬದುಕು ಏನು, ನಿಮ್ಮ ಮಕ್ಕಳ ಭವಿಷ್ಯ ಸುಂದರವಾಗುತ್ತೆ. ಆಗ ನೀವು ಸಮಾಜದಲ್ಲಿ 4 ಜನ ಮಧ್ಯೆ ಹೆಮ್ಮೆಯಿಂದ ತಲೆ ಎತ್ತಿ ನಿಲ್ಬಹುದು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ MK ಹರಿಚರಣ್ ತಿಲಕ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಕ್ಷರಾಭ್ಯಾಸ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಯಾಕಂದ್ರೆ ಈ ಕಾರ್ಯಕ್ರಮದ ಮೂಲ ಆಶಯನೇ ಸಂಸ್ಕಾರ ಶಿಕ್ಷಣವನ್ನು ಕೊಡತಕ್ಕಂಥದ್ದು. ಯಾಕೆಂದ್ರೆ ಹಿಂದೆ ಎಲ್ಲ ನಾವೆಲ್ಲ ಓದುವಾಗ ಈ ತರದ ಅಕ್ಷರಾಭ್ಯಾಸ ಪದ್ಧತಿಗಳು ಇರಲಿಲ್ಲ. ಈಗ ಹೊಸ ಆಲೋಚನೆ ಮೊದಲು ಶೃಂಗೇರಿಯಲ್ಲಿ ಇದು ಪ್ರಾರಂಭ ಆಗ್ತು. ಶೃಂಗೇರಿಯ ನಂತರ BGS ಶಿಕ್ಷಣ ಸಂಸ್ಥೆ ಆವರಣಗಳಲ್ಲಿ ಈ ಕಾರ್ಯಕ್ರಮ ಎಲ್ಲ ಕಡೆಗೂ ಕೂಡ ನಡೀತಾ ಇದೆ. ಇದು ಕಾರಣ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸತಕ್ಕಂಥದ್ದು. ಗುರು ಹಿರಿಯರ ಬಗ್ಗೆ ಚಿಕ್ಕಂದಿನಿಂದಲೇ ಮಕ್ಕಳಲ್ಲಿ ಒಂದು ಗೌರವಯುತವಾದ ಭಾವನೆ ಬರಬೇಕು ಅನ್ನತಕ್ಕಂಥ ಒಂದು ಪೂರಕವಾದ ಒಂದು ಯುವ ಆಲೋಚನೆಯಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಈಗಾಗಲೇ ಹೇಳಿದಂತೆ ಸಂಸ್ಕಾರ ಇಲ್ಲದೆ ಇರತಕ್ಕಂತಹ ಶಿಕ್ಷಣ ಯಾವತ್ತೂ ಕೂಡ ಕುಟುಂಬಕ್ಕೂ ಹೊರೆ, ದೇಶಕ್ಕೂ ಕೂಡ ಹೊರೆ. ಯಾವ ದೇಶದಲ್ಲಿ ಏನಾದರೂ ಎಷ್ಟೇ ದುಡ್ಡು ಇರ್ಬೋದು, ಆ ದೇಶದ ಯುವಶಕ್ತಿ ಮೌಲ್ಯವನ್ನು ಕಳ್ಕೊಂಡಿದ್ರೆ, ಸಂಸ್ಕಾರವನ್ನು ಕಳ್ಕೊಂಡಿದ್ರೆ ಅಂತ ದೇಶಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಭವಿಷ್ಯ ಇರೋದಿಲ್ಲ. ಈ ನಿಟ್ಟಿನಲ್ಲಿ ಒಂದು ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿ ಮತ್ತೆ ಆಧುನಿಕ ಶಿಕ್ಷಣ ಪದ್ಧತಿ ಎರಡನ್ನೂ ಕೂಡ ಸಂಯೋಜಿಸಿ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಅಗ್ರಹಾರ ಬಾಚಳ್ಳಿ ಶ್ರೀನಿವಾಸ್, ಹೊನ್ನೇನಹಳ್ಳಿ ರವಿ, ಕಾಮನಹಳ್ಳಿ ಮಂಜುನಾಥ್, ಗಂಜಿಗೆರೆ ಮಹೇಶ್, ಮಾಕವಳ್ಳಿ ಮನು, ಸಾಯಿಕುಮಾರ್, ಸೈಯದ್ ಖಲೀಲ್, BGS ಶಾಲೆಯ ಮುಖ್ಯಸ್ಥ ಪುನೀತ್ ಕುಮಾರ್, ಜಯಶೀಲ ಹಾಗೂ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಆಡಳಿತಾಧಿಕಾರಿಯಾದಂಥ ರಾಮಕೃಷ್ಣ ಗೌಡರ ನೇತೃತ್ವದಲ್ಲಿ ಇಡೀ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಮೈಸೂರು ಅಧ್ಯಕ್ಷ CD ಗಂಗಾಧರ್ ವಿರುದ್ಧ ಅನಗತ್ಯ ಟೀಕೆ ಮಾಡುತ್ತಿರುವುದು ಖಂಡನಾರ್ಹ ಎಂದು ಕಿಸಾನ್ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಮೋಹನ್ ಕುಮಾರ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಲಿಗೆ ಕತ್ತರಿಸುವ ವಿಚಾರವಾಗಿ ಹೇಳಿಕೆಗೆ CD ಗಂಗಾಧರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅದು ಯಾವ ವಿಷಯದ ಸಲುವಾಗಿ ಬಂದ ಪ್ರತಿಕ್ರಿಯೆ ಎಂಬುದರ ಅವಲೋಕನ ಮಾಡಬೇಕು ಅಂತ ಹೇಳಿದರು. JDS ಯುವ ಘಟಕದ ಅಧ್ಯಕ್ಷ ಕಂಸಾಗರ್ ರವಿ ಅವರು ಗಂಗಾಧರ್ ಅವರ ಬಗ್ಗೆ ವೈಯಕ್ತಿಕ ಟೀಕೆ ಮಾಡುವ ಮಟ್ಟಕ್ಕೆ ಇಳಿಯಬಾರದು. JDS ಅಧ್ಯಕ್ಷರ ಹೇಳಿಕೆಗೆ ವಿಚಾರ ಹೊರತುಪಡಿಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಪ್ರತಿಕ್ರಿಯೆ ಬಗ್ಗೆ ಮಾತನಾಡಿ ಪಲಾಯನ ಮಾಡಿದ್ದು ಯಾರನ್ನೂ ಓಲೈಸಲು ಮನಬಂದಂತೆ ಮಾತನಾಡುವುದು ನಿಲ್ಲಿಸುವಂತೆ ಎಚ್ಚರಿಕೆ ನೀಡಿದರು. BJP ಪಕ್ಷದಿಂದ ನಗರಸಭೆಗೆ ನಾಮನಿರ್ದೇಶನಗೊಂಡಿದ್ದ ಮಾಜಿ ಸದಸ್ಯನೊಬ್ಬ ತಮ್ಮ ಪಕ್ಷದ ಮೈಸೂರು ಅಧ್ಯಕ್ಷನಾಗಿದ್ದ ನಾಗರಾಜ ಪರ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಬದುಕಿಟ್ಟಿದ್ದಾರೆ. ಇದೀಗ ಹಾಲಿ ಅಧ್ಯಕ್ಷರನ್ನು ಬಹಿರಂಗ ಚರ್ಚೆಗೆ ಕರೆದಿದ್ದಾರೆ. ಈಗಾಗಲೇ ಮೈಸೂರು ಅಧ್ಯಕ್ಷರು ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದು ತಮಗೆ ಮಾಹಿತಿ ಬೇಕಿದ್ದರೆ ಕಾರ್ಖಾನೆಗೆ ಬಂದು ಪಡೆಯುವಂತೆ ಹೇಳಿದರು. ಮೈಸೂರು ಕಾರ್ಖಾನೆಯ ಕಾಂಪೌಂಡ್ ಸೇರಿದಂತೆ ಇತರೆ ಕಾಮಗಾರಿಗಳನ್ನು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡ ಗುತ್ತಿಗೆದಾರರಿಂದ ಮಾಡಿಸುವ ಆರೋಪ ಮಾಡಲಾಗಿದೆ. ಎಲ್ಲ ಕಾಮಗಾರಿಗಳು ಸರ್ಕಾರಿ ಸ್ವಾಮ್ಯದ ನಿರ್ಮಿತಿ ಕೇಂದ್ರದಿಂದ ನಡೆದಿವೆ. ಮೈಸೂರಿನ ಅನುಪಯುಕ್ತ ವಸ್ತುಗಳ ಸಂಬಂಧ ಜೂನ್ 8ರ ಸೋಮವಾರ ಸಂಜೆ 4 ಗಂಟೆಗೆ ಮೈಸೂರು ಆವರಣದಲ್ಲಿ ಬಹಿರಂಗ ಚರ್ಚೆಗೆ ಅಧ್ಯಕ್ಷರು ಕರೆ ನೀಡಿರುವುದಾಗಿ ಹೇಳಿದರು. ಮುಖಂಡರುಗಳು ದಿಢೀರನ ಪ್ರತ್ಯಕ್ಷರಾಗಿ ದಿನಕ್ಕೊಂದು ಹೇಳಿಕೆಯನ್ನು ಕೊಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ.
ಮತ್ತು 110 ಹಳ್ಳಿಗಳಲ್ಲಿ ಜನಾಂದೋಲನವನ್ನು ಮಾಡ್ತೀವಿ, ಮೈಸೂರಲ್ಲಿ ಭಾಳಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಈ ಥರದ ಒಂದು ಮಾತುಗಳು ಕೂಡ ಮಾಧ್ಯಮಗಳ ಮೂಲಕ ನಾವು ಕೇಳ್ತಾ ಇದ್ದೀವಿ. ಇದು ಕಾರ್ಖಾನೆಯ ಅಭಿವೃದ್ಧಿಗೆ ಭಾಳಷ್ಟು ಹಿನ್ನಡೆಯನ್ನು ಆಗ್ತದೆ ಮತ್ತು ಕಾರ್ಖಾನೆ ಮೇಲೆ ರೈತರು ವಿಶ್ವಾಸವನ್ನು ಇಡುವಂಥ ದಿಕ್ಕಿನಲ್ಲಿ ಹಿನ್ನಡೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಈ ಕಾರ್ಖಾನೆಗೆ ಒಂದು ಇತಿಹಾಸ ಇದೆ, ತಮಗೆಲ್ಲ ಗೊತ್ತು. 2ನೇ ಮಹಾಯುದ್ಧ ಆದಂಥ ಸಂದರ್ಭದಲ್ಲಿ ಏನೋ ಪೆಟ್ರೋಲ್ ಡೀಸೆಲ್ಲು ಬರೋದು ನಿಂತಂಥ ಸಂದರ್ಭದಲ್ಲಿ ಎಥನಾಲ್ ಮೂಲಕ ಇಂಧನವನ್ನು ಉತ್ಪತ್ತಿ ಮಾಡಿ ಇಂಧನವನ್ನು ಒದಗಿಸಿದಂಥ ಒಂದು ಇತಿಹಾಸ ಇಡೀ ಪ್ರಪಂಚದಲ್ಲಿ ಮೈಸೂರು ಕಾರ್ಖಾನೆಗಿದೆ. ಇಂಥ ಒಂದು ಐತಿಹಾಸಿಕ ಕಾರ್ಖಾನೆ ಅವಸಾನದ ಅಂಚಿನಲ್ಲಿತ್ತು. ಅದರ ಆಸ್ತಿಯನ್ನು ಕಬಳಿಸುವಂಥ ಒಂದು ಪ್ರಕ್ರಿಯೆ ನಡೀತಾ ಇತ್ತು. BJP ಸರ್ಕಾರದ ಅವಧಿಯಲ್ಲಿ ಕಾರ್ಖಾನೆ ಪರಬರೆಯ ಹಂತದಲ್ಲಿತ್ತು. ನಮ್ಮ ಸ್ನೇಹಿತರು ಕೆಲವರು ಹೇಳ್ತಾರೆ ನಾವು ಹೋರಾಟ ಮಾಡಿ ನಿಲ್ಲಿಸ್ತು ಅಂತ. ನಿಜ, ಹೋರಾಟ ಮಾಡೋದು ನಿಜ. ನಾವು CD ಗಂಗಾಧರ ನೇತೃತ್ವದಲ್ಲಿ ನಾವು ಕೂಡ ಆ ಕಾರ್ಖಾನೆ ಉಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದೆವು. ಆದರೆ ಆ ಕಾರ್ಖಾನೆ ಇವತ್ತು ಸರ್ಕಾರಿ ಸ್ವಾಮ್ಯದಲ್ಲಿ ಉಳಿಬೇಕಾದ್ರೆ ಒಂದು ಕಾಣದ ಕೈ ಕೆಲಸ ಮಾಡಿದೆ. ಏನು ವಿರೋಧ ಪಕ್ಷದ ನಾಯಕರಾದಂಥ SR ಪಾಟೀಲ್ರವರು ಯಡಿಯೂರಪ್ಪನವ್ರನ್ನ ಮನವೊಲಿಸಿ ಮತ್ತು BJP ಎಲ್ಲ ಮುಖಂಡರ ಮನವೊಲಿಸಿ ಆ ಕಾರ್ಖಾನೆ ಸರ್ಕಾರಿ ಸ್ವಾಮ್ಯಕ್ಕೆ ಉಳಿಸುವಂಥ ಒಂದು ಪ್ರಯತ್ನದಲ್ಲಿ ಸಫಲ ಆಗಿರೋದು SR ಪಾಟೀಲ್ ಅಂಥವ್ರನ್ನ ಇವತ್ತೊಂದು ದಿವಸ ನಾವು ಸ್ಮರಿಸಬೇಕಾಗಿದೆ. ಮತ್ತು ಇವತ್ತು ಕೆಲವು ಆರೋಪಗಳನ್ನ ಕಾರ್ಖಾನೆ ವಿರುದ್ಧವಾಗಿ, ಕಾರ್ಖಾನೆ ಆಡಳಿತ ಮಂಡಳಿಯ ವಿರುದ್ಧವಾಗಿ ಕೆಲವರು ಆರೋಪ ಮಾಡಿರುವ ವಿಚಾರವಾಗಿ ಅಧ್ಯಕ್ಷರು ಹಲವಾರು ಸಾರಿ ಇಲ್ಲಿ ಮಾಧ್ಯಮದ ಮೂಲಕ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತು ಕಾರ್ಖಾನೆಯ ಆವರಣದಲ್ಲಿ ರೈತ ಹಿತರಕ್ಷಣಾ ಸಮಿತಿಯ ಪದಾಧಿಕಾರಿಗಳನ್ನು ಕರೆದು 2 ಸಭೆಗಳನ್ನು ಮಾಡಿ ಅಲ್ಲಿ ಗಂಭೀರವಾದಂಥ ಚರ್ಚೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ವಿಚಾರವಾಗಿ ಮೊನ್ನೆ ಒಬ್ಬರು ಸ್ನೇಹಿತರು ಆರೋಪಗಳನ್ನು ಮಾಡಿದರು. ಏನು ಈ ನಿರುಪಯುಕ್ತ ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ, ವಿಲೇವಾರಿ ಮಾಡುವಂಥ ಸಂದರ್ಭದಲ್ಲಿ ಅನುಮತಿಯನ್ನು ಪಡೆದಿಲ್ಲ, ಬಿ ಮಿಲ್ ಮಾರಾಟ ಮಾಡೋದಕ್ಕೆ ಅನುಮತಿಯನ್ನು ಪಡೆದಿಲ್ಲ ಅಂತ ಒಂದು ಆರೋಪವನ್ನು, ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಆದರೆ 8/10/2025 ಬೋರ್ಡ್ ಮೀಟಿಂಗ್ನಲ್ಲಿ ಅದು ಅಪ್ರೂವಲ್ ಆಗಿದೆ. ಬೋರ್ಡ್ ಮೀಟಿಂಗ್ನಲ್ಲಿ CND ಸೆಕ್ರೆಟ್ರಿ ಮತ್ತು ಶುಗರ್ ಕಮಿಷನರು ಇಬ್ಬರೂ ಕೂಡ ಆ ಸಭೆಯಲ್ಲಿ ಇದ್ದು ಅನುಮತಿಯನ್ನು ನೀಡಿರುವಂಥ ವಿಚಾರ. ಮತ್ತು ಇದು ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿ ಈ ಟೆಂಡರ್ ಮೂಲಕ ಅದು ಟೆಂಡ್ರು ಅಪ್ರೂವಲ್ ಆಗಿದೆ ಅನ್ನೋ ಮಾತನ್ನು ಕೂಡ ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ. ಇಲ್ಲಿ ದಾಖಲೆಗಳನ್ನು ಕೂಡ ನಿಮ್ಮ ಹಂತಕ್ಕೆ ಕೊಟ್ಟಾಗಿದೆ ಇದು ಪೂರ್ತಿ. ಮತ್ತು ಬಿ ಮಿಲ್ 4,10,00,000 ಏನಾಗಿದೆ, ಇದು ಅತಿ ಹೆಚ್ಚು ಬಿಡ್ಡುದಾರರಿಗೆ ಆಗಿರುವಂಥದ್ದು. ಮತ್ತು ಬಿ ಮಿಲ್ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಪಾಂಡುಪುರ ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ಮಿಲ್ಲನ್ನು ಬರೀ 90 ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ. ಇಲ್ಲಿ ಮೈಸೂರಲ್ಲಿ 4,10,00,000 ಮಾರಾಟ ಆಗಿರೋದು. 90 ಕೋಟಿಗೆ ಒಂದು ಮಿಲ್ಲನ್ನು, ಹಳೆ ಮಿಲ್ನ ಪಾಂಡುಪುರ ಶುಗರ್ ಫ್ಯಾಕ್ಟ್ರಿಯವರು ಮಾರಾಟ ಮಾಡೋದು ವಿಚಾರಕ್ಕೆ ಈ ಜಿಲ್ಲೆಯ ಯಾವ ಹೋರಾಟಗಾರರು 90 ಲಕ್ಷಕ್ಕೆ, ಬರೀ 90 ಲಕ್ಷಕ್ಕೆ ಮಾರಾಟವಾಗಿರುವಂಥ ಸಂದರ್ಭದಲ್ಲಿ ಈ ಜಿಲ್ಲೆಯ ಯಾವ ಹೋರಾಟಗಾರರು ಕೂಡ ಧ್ವನಿ ಎತ್ತಿಲ್ಲ ಅನ್ನೋ ವಿಚಾರನ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಮತ್ತು ಏನು ಕಳೆದ ಆರ್ಬಿಟೆಕ್ ಕಂಪ್ನಿಯವರು ಬಾಕಿ ಹಣವನ್ನು ಪೂರ್ತಿ ಅವರಿಗೆ ಸಂದಾಯ ಮಾಡಿಲ್ಲ. ಆ ಹೆಚ್ಚುವರಿ ಏನು ಅಗ್ರಿಮೆಂಟ್ ಆಗಿತ್ತು ಆ ಹಣವನ್ನು ಅವ್ರ ಹತ್ರ ಇಟ್ಕೊಳ್ಳೋಕ್ಕೆ ನಾವು ಬದ್ಧವಾಗಿದ್ದೀವಿ, ಅವ್ರಿಗೆ ಯಾವುದೇ ರೀತಿ ಹೆಚ್ಚುವರಿ ಹಣ ಪೇಮೆಂಟ್ ಮಾಡೋದಿಲ್ಲ ಅಂತ ಮಾಧ್ಯಮಕ್ಕೆ ಮೂಲಕ ನಮ್ಮ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಕಾಮಗಾರಿಗಳನ್ನು ಕಾಂಗ್ರೆಸ್ ಕಾರ್ಯಕರ್ತರ ಮೂಲಕ ಮಾಡಿಸ್ತಾ ಇದ್ದಾರೆ, ಸಿವಿಲ್ ಕಾಮಗಾರಿಗಳು ಅಂತ ಒಂದು ಗಂಭೀರ ಆರೋಪ ಇದೆ. ಏನು ಸರ್ಕಾರಿ ಸ್ವಾಮ್ಯದ ನಿರ್ಮಿತಿ ಕೇಂದ್ರದ ಮೂಲಕನೇ ಕಾಮಗಾರಿಗಳನ್ನು ಮಾಡಿರುವಂಥದ್ದು ಅನ್ನೋದನ್ನು ದಾಖಲೆಗಳೆಲ್ಲ ನೀವು ಪರಿಶೀಲನೆ ಮಾಡ್ಬೋದು. ಮತ್ತು ಇದು ವಾಸ್ತವಾಂಶ ಕೂಡ. ಮತ್ತು 32 ಕುಂಟೆ ಆಸ್ತಿನ ಪರಬರೆ ಮಾಡ್ತಾಯಿದ್ದಾರೆ ಕಾಳಿಕಾಂಬ ದೇವಸ್ಥಾನದ ಹತ್ರ ನೆಲಬಾಡಿಗೆ ಮೂಲಕ ಅಂತ ಒಂದು ಗಂಭೀರವಾದಂಥ ಆರೋಪ ಇದೆ. ಅದು ಉಪಯುಕ್ತಕ್ಕೆ ಬಾರದ ಒಂದು ಕಟ್ಟಡವಾಗಿದ್ದದ್ದನ್ನು ಕಾರ್ಖಾನೆಗೆ ಆದಾಯ ಮೂಲ ತರಬೇಕು ಅನ್ನೋ ಒಂದು ದೃಷ್ಟಿಯಿಂದ ನೆಲಬಾಡಿಗೆ ಮೂಲಕ ಮಾತ್ರ ಅದನ್ನು ಟೆಂಡರ್ ಪ್ರಕಾರ
ಬಾಡಿಗೆ ಕರೆದಿದ್ದಾರೆ, ಅದನ್ನೇನು ವಿಲೇವಾರಿ ಮಾಡ್ತಾಯಿಲ್ಲ ಅನ್ನೋ ಸಂದರ್ಭ ಈ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಈ ಎಲ್ಲ ಕಾರ್ಖಾನೆಯ ವಿಚಾರಗಳನ್ನು ಪಾರದರ್ಶಕವಾಗಿ ಆಯ್ತಾ ಇದೆ. ಮತ್ತು ಅನಗತ್ಯವಾಗಿ ಟೀಕೆ ಮಾಡುವಂಥದ್ದು ಇದು ನಿಲ್ಲಿಸಬೇಕು. ಯಾವುದೇ ವಿಚಾರ ಇದ್ದರೆ ನಮ್ಮ ಮಾಧ್ಯಮದವರ ಮಧ್ಯಸ್ಥಿಕೆಯಲ್ಲಿ ಯಾವುದೇ ಪಕ್ಷದವರು ಇರ್ಬೋದು, ನಿಮ್ಮ ಸಮಕ್ಷಮದಲ್ಲಿ ಬಹಿರಂಗ ಚರ್ಚೆಗೆ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸಿದ್ಧ ಇದ್ದೀವಿ. ಈ ರೀತಿ ಅನಗತ್ಯವಾಗಿ ಟೀಕೆ ಮಾಡುವುದನ್ನು ನಿಲ್ಲಿಸಬೇಕು, ಮಾಧ್ಯಮದ ಮೂಲಕ ಹೇಳಿಕೆ ಮಾಡುವುದನ್ನು ನಿಲ್ಲಿಸಬೇಕು ಅಂತ ಕೇಳ್ಕೊಳ್ತಾ, ಕಾರ್ಖಾನೆ ಉಳಿಬೇಕು ಎಲ್ಲರ ಆಸೆ, ನಿಮ್ಮ ಆಸೆ ಕೂಡ ಅಷ್ಟೇ, ನಮ್ಮ ಆಸೆ ಕೂಡ ಅಷ್ಟೇ, ಈ ರೈತರ ಆಸೆ ಕೂಡ ಅಷ್ಟೇ. ಇಂಥ ಒಂದು ಐತಿಹಾಸಿಕವಾದಂಥ ಕಾರ್ಖಾನೆ ಈ ಜಿಲ್ಲೆಯಲ್ಲಿ ಮತ್ತೆ ಉಳಿಬೇಕು, ಇಂದಿನ ಸ್ಥಿತಿಗೆ ಬರಬೇಕು. ಏನು ಮುಂದಿನ ವರ್ಷ ಡಿಸ್ಟಿಲರಿ ಮತ್ತು ಎಥನಾಲ್ ಒಂದು ಪ್ರಾರಂಭ ಆದರೆ ಕಾರ್ಖಾನೆ ಅತ್ಯುನ್ನತ ಸ್ಥಿತಿಗೆ ಬರ್ತದೆ. ಅಂಥ ಸ್ಥಿತಿಗೆ ನಿಮ್ಮ ಎಲ್ಲ ಸಹಕಾರ ಮತ್ತು ಈ ಜಿಲ್ಲೆಯ ಹೋರಾಟಗಾರರ ಸಹಕಾರ ಮತ್ತು ಎಲ್ಲ ಪಕ್ಷದ ಸಹಕಾರ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಗೋಷ್ಠಿಯಲ್ಲಿ ಅಜ್ಜಳ್ಳಿ ರಾಮಕೃಷ್ಣ, ಚಿನಕುಡಿ ರಮೇಶ್, ಉದಯ್ ಕುಮಾರ್, ಸಿದ್ದಲಿಂಗೇಗೌಡ, ಗುರುರಾಜ್, ನವೀನ್, ವಿಜಯಕುಮಾರ್ ಇದ್ದರು. ಮಂಡ್ಯ ಜಿಲ್ಲಾ ಕಾರಾಗೃಹದಲ್ಲಿ ಪರಿಸರ ಉಳಿಸಿ ಪರಂಪರೆ ಕಾಪಾಡಿ ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾರಾಗೃಹ, ಅರಣ್ಯ ಇಲಾಖೆ, ಅನನ್ಯ ಆರ್ಟ್ ಸಂಸ್ಥೆ, ಮಾಂಡವ್ಯ ರೋಟರಿ ಸಂಸ್ಥೆ ಮತ್ತು ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಮತ್ತು ಅನನ್ಯ ಆರ್ಟ್ ಸಂಸ್ಥೆ ವತಿಯಿಂದ ಜಿಲ್ಲೆಯಾದ್ಯಂತ 108 ಪಂಚವಟಿ ವನಗಳನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದಾರೆ. ಇದರೊಂದಿಗೆ ವಿವಿಧ ಸಂಘ ಸಂಸ್ಥೆಗಳು ಸಹಕಾರದೊಂದಿಗೆ ಜೂನ್ ತಿಂಗಳಿನಿಂದ ಆಗಸ್ಟ್ವರೆಗೆ ಅಭಿಯಾನ ಆರಂಭವಾಗಲಿದೆ. ಜಿಲ್ಲಾ ಕಾರಾಗೃಹದ ಅಧೀಕ್ಷಕರಾದ ಶಾಂತರವರು ಮತ್ತು ಇನ್ನಿತರರು ಕಾರ್ಯಕ್ರಮ ಉದ್ಘಾಟಿಸಿ ಶುಭ ಹಾರೈಸಿದರು. ನಮಸ್ಕಾರ. ಇವತ್ತು ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾರಾಗೃಹ ಮಂಡ್ಯ, ಅನನ್ಯ ಸಂಸ್ಥೆ ಹಾಗೂ ರೋಟರಿ, ಮಾಂಡವ್ಯ ಸಂಸ್ಥೆ ಎಲ್ಲ ಸಂಸ್ಥೆಗಳ ಸಹಯೋಗದೊಂದಿಗೆ, ಅಧಿಕಾರಿ ಸಿಬ್ಬಂದಿಗಳು, ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ನಾವು ಇವತ್ತು ಪಂಚವಟಿ ಸಸ್ಯ ಕಾನ್ಸೆಪ್ಟನ್ನು ನಾವು ಗಮನದಲ್ಲಿಟ್ಕೊಂಡು ಇವತ್ತು 5 ಗಿಡಗಳನ್ನು ಮೇಯ್ನಾಗಿ ರಾಮಾಯಣದಲ್ಲಿ ಸೀತೆ ವನವಾಸ ಸಂದರ್ಭದಲ್ಲಿ ಇದ್ದಂತಹ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಪಂಚವಟಿ ಗಿಡಗಳನ್ನು ಇವತ್ತು ನಮಗೆ ಎಲ್ಲರೂ ಕೂಡ ಗಿಡಗಳನ್ನು ನೋಡಿ ನಾಡು ಕಾಡನ್ನು ಉಳಿಸಿ ಅಂತ ಹೇಳಿ. ಸಮಾರಂಭದಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂಥ ಅನುಪಮ ಹಾಗೂ ಮಾಂಡವಿ ಅಧ್ಯಕ್ಷರಾದ ಅಶೋಕ್, ಮಹೇಶ್, ಉಮಾಕಾಂತ್, ವರದರಾಜು ಹಾಗೂ ತ್ರಿವೇಣಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಗ್ರಾಮ ಸ್ವರಾಜ್ ಫೌಂಡೇಶನ್ ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರ ಅರ್ಥೈಸಿ ಅದರ ಪರಿಣಾಮಕಾರಿ ಜಾರಿಗೆ ಶ್ರಮಿಸಲಿ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಮತ್ತು ಸಹಕಾರಿ ತಜ್ಞ ಮನೋಹರ್ ಮಸ್ಕಿ ಹೇಳಿದರು. ಮದ್ದೂರಿನ ಸೋಮನಹಳ್ಳಿ ವಿದ್ಯಾಸಂಸ್ಥೆ ಆವರಣದಲ್ಲಿ ಗ್ರಾಮ ಸ್ವರಾಜ್ ಫೌಂಡೇಶನ್ ಉದ್ಘಾಟನೆಯನ್ನು ಗಿಡಕ್ಕೆ ನೀರಿರುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪರಿಸರ ದಿನಾಚರಣೆಯು ಮಹತ್ವ ದಿನದಂದು ಉದ್ಘಾಟನೆಗೊಳ್ಳುತ್ತಿರುವ ಗ್ರಾಮ ಸ್ವರಾಜ್ ಫೌಂಡೇಶನ್ ಸದಾ ಹಸಿರಾಗಿ ಜನಸಾಮಾನ್ಯರ ಜೀವನಕ್ಕೆ ಮಾರ್ಗದರ್ಶನಿಯಾಗಲಿ ಅಂತ ಹೇಳಿದರು. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ ಇದರ ವಿಶ್ರಾಂತ ಕುಲಪತಿ ಡಾಕ್ಟರ್ ವಿಷ್ಣುಕಾಂತ್ ಶೆಟ್ಟಿ ಅವರು ಗ್ರಾಮ ಸ್ವರಾಜ್ ಫೌಂಡೇಶನ್ ರಾಜ್ಯಾದ್ಯಂತ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿದೆ ಅಂತ ಹೇಳಿದರು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಮತ್ತು ನಾನು ಸಾಗರದ ಪೊಲೀಸ್ ಸ್ಟೇಷನಲ್ಲಿ ಇದ್ವಿ. ಅದಕ್ಕೆ ಅಂದರೆ ಮರ ಹಚ್ಚಲಿಕ್ಕಲ್ಲ, ಕಿತ್ಲಿಕ್ಕೆ ಹೋಗಿ ನಮ್ಮ ಮೇಲೆ ಕೇಸ್ ಹಾಕಿತ್ತು. ಕಿತ್ತಿಕೋ ಚಳವಳಿ, ಯಾವುದು ಕಿತ್ತಿಕೋ ಚಳವಳಿ ಅಂತ ವರ್ಷ ಗೊತ್ತಾಗಿರ್ಬೋದು ನಿಮಗೆ. ನೀಲಗಿರಿ ಮರ ಕಿತ್ತಾಗ ಕಾಡಲ್ಲಿ ಅವರು ನೀಲಗಿರಿ ಮರ ನೆಡ್ತಿದ್ರು ಇಲಾಖೆಯವರು, ನಾವು ಹೋಗಿ ಅದು ಕಿತ್ಕೊಳ್ಳೋದು. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಅಪ್ಪಿಕೋ ಚಳವಳಿ ಪಾಪ್ಯುಲರ್ ಆಗಿದ್ದರಿಂದ ನಾವು ಕಿತ್ತಿಕೋ ಚಳವಳಿ ಅಂತ ಇಟ್ಟಿದ್ವಿ. ನಾನು ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರಾಗಿ ಅದರ ಪಾಲ್ಗೊಂಡಿದ್ದೆ. ಅವರು ರೈತ ಸಂಘದಿಂದ ಬಂದಿದ್ದರು. ನಮ್ಮೆಲ್ಲರನ್ನ ಬೆಳಗ್ಗೆ ಸಂಜೆವರೆಗೆ ಸಾಗರದ ಪೊಲೀಸ್ ಸ್ಟೇಷನ್ ಹಿಡಿದಿಟ್ಟಿದ್ದೀವಿ. ಹಾಗಾಗಿ ಈ ಪರಿಸರ ದಿನ ನಮಗೆ ಬೇರೆ ಬೇರೆ ಕಾರಣಕ್ಕೋಸ್ಕರ ನೆನಪಿರುತ್ತೆ. ಇವತ್ತು ಪರಿಸರ ದಿನ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೀ. ಗ್ರಾಮ ಸ್ವರಾಜ್ ಫೌಂಡೇಶನ್ ಅಧ್ಯಕ್ಷರಾದ ನಲಿಕೃಷ್ಣ ಮಾತನಾಡಿ, ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಬಲವರ್ಧನೆಗೆ ಫೌಂಡೇಶನ್ ಶ್ರಮಿಸಲಿದೆ ಅಂತ ಹೇಳಿದರು. ಪರಿಸರ ದಿನಾಚರಣೆ, ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಮ್ಮೆಲ್ಲರ ಬಹು ವರ್ಷಗಳ ಕನಸಾದ ಗ್ರಾಮ ಸ್ವರಾಜ್ ಫೌಂಡೇಶನ್ನ ಉದ್ಘಾಟನೆ ಕೂಡ ಇದಿನ ಇರೋದು. ಉದ್ಘಾಟನೆ ನೆನಪು ಸದಾ ಹಸಿರಾಗಿರಬೇಕು ಮತ್ತು ಬಹಳ ಉತ್ತಂಗಕ್ಕೆ ಏರಬೇಕು ಅನ್ನುವ ದಿಸೆಯಲ್ಲಿ ಶ್ರೀಗಂಧದ ಗಿಡವನ್ನು ನೆಡುವುದರ ಮುಖಾಂತರ ದಿನದ ವಿಶ್ವ ಪರಿಸರ ದಿನಾಚರಣೆಯನ್ನು ಉದ್ಘಾಟಿಸಲಿಕ್ಕೆ ಮಾಜಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಸಹಕಾರಿ ತಜ್ಞರು ಆದ ಶ್ರೀಯುತ ಮನೋಹರ್ ಮಸ್ಕಿ ಸರ್ ಅವರು ಉದ್ಘಾಟನೆ ನೆರವೇರಿಸಿಕೊಡ್ಬೇಕಂತ ಕೇಳಿದಾಗ ಅವರು ಅದಕ್ಕೆ ಒಪ್ಪಿ SCS ಅಂಗಳಕ್ಕೆ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆ ಸ್ವಾಗತ ಕೋರೋಣ. ಜನಾಧಿಕಾರಿ ಚಪ್ಪಾಳೆ 1, 2, 3 ಹೇಳಿ. ಹಾಗೆ
ಕೃಷಿಕ ಸ್ವಾವಲಂಬಿ ಸಂಘಕ್ಕೆ ಮಾರ್ಗದರ್ಶಕರಾಗಿ ನಮ್ಮ ಗ್ರಾಮ ಸ್ವರಾಜ್ ಫೌಂಡೇಶನ್ಗೆ ಕೂಡ ವೇದಿಕೆಯಲ್ಲಿ ಮೋಹನ್ ಫೌಂಡೇಶನ್ ಬಸವರಾಜು, ಮಹಮ್ಮದ್ ಬಡಗನೂರು, ದಿನೇಶ್, ರವಿಕುಮಾರ್ ಸೇರಿದಂತೆ ಇನ್ನಿತರರಿದ್ದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪಾಂಡುಪುರದ ವಿನಾಯಕ ಎಜುಕೇಷನ್ ಟ್ರಸ್ಟ್ನ ಪದವಿ ಪೂರ್ವ ಕಾಲೇಜು, ಹಿರಿಯ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲೆ, ಬೆಟ್ಟಹಳ್ಳಿ ಸರ್ಕಾರಿ ಪ್ರೌಢಶಾಲೆ, ಕಟ್ಟೇರಿ ಹಾಗೂ ನಾರ್ತ್ ಬ್ಯಾಂಕ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಚಿಕ್ಕರಳ್ಳಿ ಶಾಲೆಗಳ ಆಶ್ರಯದಲ್ಲಿ ಸಾಮಾಜಿಕ ಅರಣ್ಯ ವಲಯ, ಪಾಂಡುಪುರ, ಕಟ್ಟೇರಿ ಗ್ರಾಮ ಪಂಚಾಯಿತಿ ಮತ್ತು ಇನ್ನಿತರ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಕಾಡು ಬೆಳೆಸಿ ನಾಡು ಉಳಿಸಿ, ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ, ರಾಷ್ಟ್ರೀಯ ಸಂಪತ್ತು ಉಳಿಸೋಣ, ಮನೆಗೊಂದು ಮರ ಊರಿಗೊಂದು ವನ ಸೇರಿದಂತೆ ಪರಿಸರ ಜಾಗೃತಿ ಮೂಡಿಸುವ ಘೋಷಣೆಗಳೊಂದಿಗೆ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ಸ್ವಲ್ಪ ಮಣ್ಣು ಹೇಳಿ. ಒಬ್ಬರು ಇರ್ತದೆ ಸಾಕು. ಆಮೇಲೆ ಇದನ್ನ ಹೇಳಿಯಪ್ಪ, ಇದನ್ನ ಹೇಳಿ. ಒಬ್ಬೊಬ್ಬರಾಗಿ ಹೇಳಿರಿ, ಕೈಗಳು ಕಾಲು ಮಾಡ್ಕೊಂಡ್ಬಿಡ್ತಾರೆ. ಆಯ್ತು, ಕುಡಿಲಿ. ಕೆ. ಬೆಟ್ಟಹಳ್ಳಿ ಸಾಲಾವರಣದಲ್ಲಿ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂತಹ ಆರ್ ಮಹೇಶ್ವರು ಉದ್ಘಾಟಿಸಿ ಮಾತನಾಡಿ 1972ರಲ್ಲಿ ವಿಶ್ವಸಂಸ್ಥೆಯು ಸ್ವೀಡನ್ನ ಸ್ಯಾಟ್ಲ್ಯಾಂಡ್ನಲ್ಲಿ ಪರಿಸರ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು. ಅದರ ಫಲವಾಗಿ 73ರಿಂದ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡಲಾಗುತ್ತದೆ ಅಂತ ಅವರು ಹೇಳಿದರು. ನಮ್ಮ ಪಾಂಡುಪುರ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಪಾಂಡುಪುರ, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ಬಂದು ಗಿಡ ನೆಟ್ಟಿದ್ದೀವಿ. ಈಗ ನಿಮಗೆ ಜವಾಬ್ದಾರಿ ಕೊಡ್ತಾ ಇದ್ದೀವಿ. 2 ಗಿಡ ನಾವು ನೆಟ್ಟಿ ನೀವು ಅದನ್ನು ಬೆಳೆಸುವಂಥ ಜವಾಬ್ದಾರಿ ನಿಮ್ಮದು. ಅದು ಯಾವುದೇ ರೀತಿ ಒಣಗೋಗ್ದಂಗೆ ನೋಡಿಕೊಂಡು ಅದಕ್ಕೆ ಬೇಕಾದಂಥ ನೀರು, ಗೊಬ್ಬರ, ಅಗತ್ಯತೆ ಇರೋ ಮಣ್ಣು ಕೊಡುವಂಥ ಜವಾಬ್ದಾರಿ ನಿಮ್ಮದೆಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸಕ್ತರಾಗಿರುವಂಥ ನನ್ನ ಸಹೋದರಿ ವಕೀಲ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಮ್ಮ ಅರಣ್ಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ನಮ್ಮ ನ್ಯಾಯಾಲಯದ ಸಿಬ್ಬಂದಿಗಳು, ಈ ಶಾಲಾ ಮುಖ್ಯಸ್ಥರು, ಶಾಲಾ ಶಿಕ್ಷಕರುಗಳು ಹಾಗೂ ನನ್ನ ಮುದ್ದು ಮಕ್ಕಳು. 1972ರಲ್ಲಿ ವಿಶ್ವಸಂಸ್ಥೆ ಸ್ಕಾಟ್ಲ್ಯಾಂಡ್ನಲ್ಲಿ ಪ್ರಥಮವಾಗಿ ಪರಿಸರ ಸಮ್ಮೇಳನವನ್ನು ಆಯೋಜಿಸಿ 1973ರಿಂದ ನಾವು ವಿಶ್ವ ದಿನಾಚರಣೆಯನ್ನು ಪ್ರಾರಂಭ ಮಾಡಿದ್ದು, ಆಚರಣೆ ಮಾಡಬೇಕು. ಪ್ರತಿ ವರ್ಷ ಒಂದೊಂದು ಧ್ಯೇಯ ವಾಕ್ಯದೊಂದಿಗೆ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಇವತ್ತು ಸಾಮಾಜಿಕ ಅರಣ್ಯ ವಲಯಾಧಿಕಾರಿ ರಾಜೇಶ್ವರಿ, ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿ ವಿನೋದ್ ಕುಮಾರ್ ಹಾಗೂ ಅಂಬರೀಶ್ ಮತ್ತು ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಟ್ಟೇರಿ, ಚಿಕ್ಕಯರಳ್ಳಿ ಸರ್ಕಾರಿ ಶಾಲೆಗಳ ಆವರಣದಲ್ಲಿಯೂ ಗಿಡ ನೆಡಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆ ಕುರಿತು ಪ್ರತಿಜ್ಞೆ ಸ್ವೀಕರಿಸಿದರು. ಪರಿಸರ ಸಂರಕ್ಷಣೆಯಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗಬೇಕು ಅಂತ ಹೇಳಿದರು. ಪರಿಸರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ವಿಶ್ವ ಪರಿಸರ ದಿನಾಚರಣೆ ನಾವೆಲ್ಲ ಏನು ಈ ಒಂದು ನೆಲದ ಮೇಲಿದ್ದೇವೆ, ನಮ್ಮ ಭೂತಾಯಿ ಏನಿದೆ, ಇಡೀ ಒಂದು ಭೂಮಂಡಲದಲ್ಲಿ, ಇಡೀ ಒಂದು ಸೌರಮಂಡಲದಲ್ಲೇನೆ ಇಡೀ ನಮ್ಮ ಬಾಹ್ಯಾಕಾಶ ನೋಡಿದ್ರೆ ನಮ್ಮಲ್ಲಿ ಮಾತ್ರ ಜೀವಿಗಳಿರುವಂಥ ಅತ್ಯಂತ ಉತ್ತಮವಾದಂಥ ಒಂದು ಗ್ರಹ ಈ ಒಂದು ಭೂಮಿ ನಮ್ಮೆಲ್ಲರಿಗೂ ಸಹ ಜೀವನವನ್ನು ಕಲ್ಪಿಸ್ಕೊಟ್ಟಿದೆ. ಇಂತಹ ಭೂಮಿಯನ್ನು ರಕ್ಷಿಸುವಂಥ ಹೊಣೆ ನಮ್ಮೆಲ್ಲರ ಮೇಲೆ ಇದೆ. ಸೊ ಹಾಗಾಗಿ ಮುಂದಿನ ಪೀಳಿಗೆಗೂ ಸಹ, ಮುಂದಿನ ತಲೆಮಾರುಗಳಿಗೂ ಸಹ ನಾವು ಭೂಮಿಯನ್ನು ರಕ್ಷಿಸಬೇಕಾಗಿದೆ. ಹಾಗಾಗಿ ನಾವು ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತೇವೆ. ಪರಿಸರದ ಮಹತ್ವವನ್ನು ತಿಳ್ಕೊತೇವೆ ಮತ್ತು ಈ ಒಂದು ಪರಿಸರ ಜಾಗೃತಿಯನ್ನು. ಸಮಾರಂಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದಂತಹ ಪೂಜಾ, ಗಂಗಾರಾಜು, ಮೋಹನ್ ಕುಮಾರ್, ಧರ್ಮೇಂದ್ರ, ಯೋಗೇಶ್, ಸೋಮು, ಕುಮಾರಸ್ವಾಮಿ, ಕುಮಾರ್ ಲಮಾಣಿ, ಯೋಗೇಶ್ ಮಂಜುನಾಥ್ ಸೇರಿದಂತೆ ಅನೇಕರು ಹಾಜರಿದ್ದರು. ಇದು ಬಾಂಧವ್ಯಗಳ ಬೆಸುಗೆ.